ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಏರೋಪ್ಲೇನ್. ಒಂದಿನ ಚಂದ್ರಕಾಂತ ಅವಳ ಮನೆಯಲ್ಲಿ ಕುತ್ಕೊಂಡು ಅವಳ ಫೋನಲ್ಲಿ ಹಿಮಾಲಯ ನೋಡ್ತಿರ್ತಾಳೆ. ಅದನ್ನ ನೋಡಿ, ಹಬ್ಬ, ಹಿಮಾಲಯಗಳು ಎಷ್ಟು ಚೆನ್ನಾಗಿದೆಯೋ, ನನ್ ಲೈಫಲ್ಲಿ ಒಂದ್ಸಲ ಆದ್ರೂ ನನ್ಗ ಅದೃಷ್ಟ ಸಿಗುತ್ತೋ ಇಲ್ವೋ, ನೋಡಿದ್ರೆ ಚೆನ್ನಾಗಿರುತ್ತಲ್ವಾ. ಅಷ್ಟ್ರಲ್ಲೇ ಆಚೆಯಿಂದ ಅವ್ರತ್ತೆ, ಚಂದ್ರ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣೆ. ಆ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಚಂದ್ರಕಾಂತ ರೂಮಿಂದ ಆಚೆ ಬಂದು, ಸಾಯಂಕಾಲ ಆಗ್ತಿದೆ ಅಲ್ವಾ ಅತ್ತೆ, ಇವಾಗ ಎಲ್ಲಿ ಹೋಗ್ತಿದ್ಯಾ? ಹಬ್ಬ, ಕೇಳಿದ್ಯೇನೆ? ಅಯ್ಯೋ ಹೇಳಿ ಅತ್ತೆ, ಎಕ್ಸಿಬಿಷನ್ ಓಪನ್ ಆಗಿದೆಯಲ್ವೇ ನಮ್ಮೂರಲ್ಲಿ, ನೋಡ್ ಬರೋಣ ಅಂತ ಹೋಗ್ತಿದ್ದೀನಿ. ಹೌದಾ ಅತ್ತೆ? ಯಾಕಂಗ್ ನಗ್ತಿದ್ಯಾ? ಅಲ್ಲ, ಮೊಮ್ಮಕ್ಕಳನ್ನ ಆಡ್ಸೋ ಸಮಯದಲ್ಲಿ ನಿಮ್ಗೆ ಯಾಕಿದು ಅಂತ. ಏನ್ ಕೊಬ್ಬ? ಹಂಗಲ್ಲ, ಏನು ಇಲ್ಲ ಅತ್ತೆ, ಕ್ಷಮಿಸಿ. ನಾನು ರಂಗರಾಟ್ನ ಎಲ್ಲ ಹತ್ತಿ ಸುತ್ತಾಡಕ್ ಹೋಗ್ತಿಲ್ಲ, ಅಲ್ಲಿ ಶಾಪ್ ಓಪನಿಂಗ್ಗೋಸ್ಕರ ಹೋಗ್ತಿದ್ದೀನಿ. ಹೌದಾ ಅತ್ತೆ, ನಾನು ಬರ್ತೀನಿ. ಯಾಕೆ, ಅಲ್ಲಿ ಬಂದ್ ಆಟ ಆಡೋದಕ್ಕ? ಅತ್ತೆ, ನಾನು ಬರ್ತೀನಿ. ಸರಿ ಬಾ. ಹಂಗಂತ ಅನ್ಕೊಂಡು ಇಬ್ರು ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತ ಅವಳ ಕೆಲ್ಸದ ಮೇಲೆ ಅವಳು ಹೋಗ್ತಾ, ಏನು ತಲೆ ಹರಟೆ ಕೆಲ್ಸ ಎಲ್ಲ ಮಾಡ್ಬೇಡ ಹಂಗಂತೇಳಿ ಅಲ್ಲಿಂದ ಹೋಗ್ತಾರೆ. ಅವಳು ಹೋಗಿದ ತಕ್ಷಣ ಚಂದ್ರ ನಕ್ಕೋತಾ ಬಂದು ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೋತಾ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಹಬ್ಬ, ಎಷ್ಟು ಚೆನ್ನಾಗಿದೆ ಇಲ್ಲಿ ಹಂಗಂತೇಳಿ ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಸೂರ್ಯಕಾಂತ ಅವಳು ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಆವಾಗ ಅವಳ ಕಣ್ಮುಂದೆ ಒಂದ್ ಚಿಕ್ಕ ಮಗು ಅಳ್ತಾ ನಿಂತಿರ್ತಾಳೆ. ಆ ಮಗು ನೋಡಿದ್ ಸೂರ್ಯಕಾಂತ ಮಗು ಹತ್ರ ಹೋಗಿ, ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಅದು ಅವ್ರು ನನ್ನ ಏರೋಪ್ಲೇನ್ ಹತ್ಸ್ತಾ ಇಲ್ಲ. ಹತ್ಸ್ಕೋತಾ ಇಲ್ವಾ? ಯಾಕೆ? ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನನ್ನ ಏರೋಪ್ಲೇನ್ ಅಲ್ಲಿ ಹತ್ಸ್ತಾ ಇಲ್ಲ. ನನ್ಗೇನೋ ಅದ್ರಲ್ಲಿ ಹತ್ತಿ ಗಾಳಿಯಲ್ಲಿ ಎಗರ್ಬೇಕು ಅಂತ ಆಸೆ. ಅಯ್ಯೋ, ಅಷ್ಟೇನಾ? ಅದಕ್ಕೆ ಕಳ್ತಿದ್ಯಾ ನೀನು? ಅವನ್ ಹಚ್ಚಿಲ್ಲ ಅಂದ್ರೆ ಏನು? ಅದು ಗೊಂಬೆ. ನಾನ್ ನಿನ್ನ ಒರಿಜಿನಲ್ ಏರೋಪ್ಲೇನ್ ಅಲ್ಲಿ ಹಚ್ತೀನಿ, ಆಯ್ತಾ? ಹಂಗಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ಇಂದ ಒಂದು ಏರೋಪ್ಲೇನ್ ನ ತೆಗೆದು ಕೊಡ್ತಾಳೆ. ಅದನ್ನ ತಗೊಂಡವಳು, ನಿಜವಾದ ಏರೋಪ್ಲೇನ್ ಕೊಡ್ತೀನಿ ಅಂದೆ, ಬೊಂಬೆ ಕೊಟ್ಟಿದ್ಯಾ? ಇಲ್ಲ ಬಂಗಾರಿ, ನೋಡಕ್ ಮಾತ್ರನೇ ಇದು ಗೊಂಬೆ. ಒಂದ್ ಮಂತ್ರ ಇದೆ, ಅದ್ ಹೇಳ್ಬಿಟ್ಟು ನೀನ್ ಎಲ್ಲಿ ಹೋಗ್ಬೇಕಂತ ಅನ್ಕೋತೀಯೋ ಒಂದ್ ಕ್ಷಣದಲ್ಲಿ ಏರೋಪ್ಲೇನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಹೌದು, ಆದ್ರೆ ಒಂದ್ ವಿಷಯ, ಇದು ರಾತ್ರಿ ಮಾತ್ರನೇ ಕೆಲ್ಸ ಮಾಡೋದು. ನೀನು ಎಲ್ಗೋದ್ರು ಬೆಳಗಾಗಷ್ಟೊತ್ತಿಗೆ ಮತ್ತೆ ಮನೆಗ್ ಬಂದ್ಬಿಡ್ಬೇಕು, ಆಯ್ತು? ಮಂತ್ರ ನಾನ್ ಹೇಳ್ತೀನಲ್ವಾ. ಹಂಗಂತೇಳಿ ಆ ಮಗುನ ಹತ್ರಕ್ ಕರ್ಕೊಂಡು, ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ, ಇದು ಹೋಗೋದಕ್ಕೆ. ಮತ್ತೆ ಮನೆಗ್ ಬರೋದಕ್ಕೆ ಅದೇ ಮಂತ್ರ ತಿರ್ಗಾಕ್ ಹೇಳ್ಬೇಕು. ಗೋಕಿಕಾ ಕಿಕಾಕಿ ಕಿಕಾಕಿ ಕೋಕಿಕಾ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತ್ರಿ, ತುಂಬಾ ಥ್ಯಾಂಕ್ಸ್. ಹಂಗಂತ ಹೇಳಿ ಮಗು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದೆಲ್ಲ ಚಂದ್ರ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನಮ್ಮತ್ತೆ ಎಲ್ಲಾರ್ಗು ಎಲ್ಲ ಕೊಡ್ತಾಳೆ, ಮನೇಲಿರೋಳು ನನಗ್ ಮಾತ್ರ ಏನು ಕೊಡಲ್ಲ. ನನಗ್ ಮಾತ್ರ ಏನು ಇಲ್ವಾ? ಇರು, ನಾನೇನಾದ್ರು ಸುಮ್ನೆ ಬಿಡ್ತೀನ? ಈಗ್ಲೇ ಹೋಗಿ ಅವಳ ಹತ್ರ ಇದನ್ನ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಹಂಗಂತ ಹೇಳಿ ಅಲ್ಲಿಂದ ಹೋಗಿ ಅಲ್ಲೇ ಇರುವ ಒಂದು ಟಾಯ್ ಶಾಪ್ ಅಲ್ಲಿ ಅವಳ ಹತ್ರ ಇರುವ ಅದೇ ರೀತಿಯಾದ ಏರೋಪ್ಲೇನ್ ತಗೊಂಡು ಆ ಮಗು ಇರೋ ಕಡೆ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಹೋಗಿ ಬೇಕಂತ ಮಗುಗೆ ಡಿಚ್ ಕೊಟ್ಟು ಆ ಬೊಂಬೆ ಮತ್ತೆ ಆ ಮಗು ಕೆಳಗಡೆ ಬೀಳೋ ತರ ನಮ್ ಚಂದ್ರ ಪ್ಲಾನ್ ಮಾಡ್ತಾಳೆ. ಹಂಗೆ ನಡೆಯುತ್ತೆ. ಆ ಮ್ಯಾಜಿಕಲ್ ಬೊಂಬೆ ತಗೊಂಡು ಆ ಮ್ಯಾಜಿಕಲ್ ಬೊಂಬೆ ಪ್ಲೇಸ್ ಅಲ್ಲಿ ನಾರ್ಮಲ್ ಬೊಂಬೆನ ಇಡ್ತಾಳೆ. ನೋಡ್ಕೊಂಡ್ ನಡಿಬೇಕಲ್ವಾ ಬುಜ್ಜಿ, ತಗೋ ನಿನ್ ಗೊಂಬೆ ಭದ್ರಾ ಹಂಗಂತೇಳಿ ಅಲ್ಲಿಂದ ಮ್ಯಾಜಿಕಲ್ ಗೊಂಬೆ ತಗೊಂಡ್ ಮನೆಗ್ ಬಂದ್ಬಿಡ್ತಾಳೆ. ಅವಳ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡು, ಊರಲ್ಲಿರೋ ಮಕ್ಳಿಗೆ ಏರೋಪ್ಲೇನ್ ಕೊಟ್ಬಿಟ್ರೆ ನಾನ್ ಸುಮ್ನಿರ್ತೀನ? ಇವಾಗಿದ್ ನಂದು. ಇವಾಗಿದ್ರಿಂದ ಎಲ್ಗೋಗೋಣ? ಬೆಳಗ್ಗೆ ಹಿಮಾಲಯಕ್ಕೆ ಹೋಗ್ಬೇಕಂತ ಅನ್ಕೊಂಡೆ ಅಲ್ವಾ, ಅದೃಷ್ಟ ಚೆನ್ನಾಗಿದೆ, ಹೋಗ್ಬಿಡೋಣ ಹಂಗಂತ ಅನ್ಕೊಂಡು ಆ ಮ್ಯಾಜಿಕಲ್ ಏರ್ಪೋರ್ಟ್ ತಗೊಂಡು ಆಚೆ ಬರ್ತಾಳೆ. ಬಂದು ಆ ಮ್ಯಾಜಿಕಲ್ ಏರೋಪ್ಲೇನ್ ನ ಕೆಳಗಡೆ ಇಟ್ಟು ಅವ್ರ ಅತ್ತೆ ಹೇಳಿದ ಮಂತ್ರನ ಇವಳು ಮತ್ತೆ ಜಪಿಸ್ತಾಳೆ.
ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಅಂತ ಕಣ್ ತೆಗ್ದು ನೋಡೋಷ್ಟೊತ್ತಿಗೆ ಮುಂದೆ ಚಿಕ್ಕ ಏರೋಪ್ಲೇನ್ ದೊಡ್ಡದಾಗಿ ಬದಲಾಗಿರುತ್ತೆ. ಅದನ್ನ ನೋಡಿ ಸಂತೋಷದಿಂದ ಅದ್ರಲ್ಲಿ ಕುತ್ಕೊಂಡು ಕಣ್ ಮುಚ್ಕೊಂಡು ಅವಳು ಎಲ್ಲಿ ಹೋಗ್ಬೇಕು ಅನ್ಕೋತಾಳೋ ಅದನ್ನ ಕಣ್ ಮುಚ್ಚಿ ಮನ್ಸಲ್ಲಿ ಅನ್ಕೋತಾಳೆ. ಅದೇ ಜಾಗಕ್ಕೆ ಹೋಗಿ ಸೇರಿರ್ತಾಳೆ. ಹಿಮಾಲಯಕ್ಕೆ ಸೇರಿರ್ತಾಳೆ. ಅಷ್ಟು ಸುಂದರವಾಗಿರುತ್ತೆ. ಮಂಜು, ದೊಡ್ಡ ಬೆಟ್ಟ. ಅದನ್ನ ನೋಡಿ ಇವಳಿಗೆ ಒಂದೇ ಆಶ್ಚರ್ಯ. ಆದ್ರೆ ತುಂಬಾ ಹೊತ್ತು ಅಲ್ಲಿ ಇರಕ್ಕಾಗ್ತಿಲ್ಲ. ಹಿಮಾಲಯದಲ್ಲಿ ಮಂಜು ಜಾಸ್ತಿ ಇರೋ ಕಾರಣದಿಂದ ಅವಳಿಗೆ ಚಳಿ ಆಗ್ತಿರುತ್ತೆ. ಅಲ್ಲಿ ಇರಕ್ಕಾಗ್ದೆ ಫೋಟೋ ನೋಡಿ ಚೆನ್ನಾಗಿರುತ್ತೆ ಹೋದ್ರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದ್ರೆ ಎಷ್ಟು ಚಳಿ ಆಗ್ತಿದೆ ಅಲ್ವಾ. ಅಯ್ಯೋ ಇರಕ್ಕಾಗ್ತಿಲ್ಲಪ್ಪ, ಹೋಗ್ಬಿಡ್ಬೇಕು ಮನೆಗೆ ಹಂಗಂತ ಹೇಳಿ ಏರೋಪ್ಲೇನ್ ಹತ್ತಿ ಮಂತ್ರ ಹೇಳ್ತಾಳೆ. ಆದ್ರೆ ಆ ಏರೋಪ್ಲೇನ್ ಕದಲ್ತಿಲ್ಲ. ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ ಏನಪ್ಪ ಇದು, ಮಂತ್ರ ಹೇಳಿದ್ರು ವಿಮಾನ ಕದಲ್ತಿಲ್ಲ ಅಲ್ವಾ. ಅಯ್ಯೋ ಹಂಗಂತ ಮಂತ್ರ ಇನ್ನೊಂದ್ಸಲ ಹೇಳ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಹಂಗಂತ ಹೋಗಕ್ಕಿರುವ ಮಂತ್ರ ಹೇಳ್ತಾಳೆ. ಮತ್ತೆ ಬರೋದಕ್ಕೆ ಹೇಳುವ ಮಂತ್ರ ಹೇಳೋದಿಲ್ಲ. ಅದಕ್ಕೆ ವಿಮಾನ ಅಲ್ಲಿಂದ ಹೋಗೋದೇ ಇಲ್ಲ. ಅಲ್ಲೇ ಆ ಚಳಿಯಲ್ಲೇ ಇದ್ಬಿಡ್ತಾಳೆ. ಬೆಳಗಾದ್ಮೇಲೆ ಸೂರ್ಯಕಾಂತ ಸೊಸೆಗೋಸ್ಕರ ಮನೆಯೆಲ್ಲಾ ಹುಡುಕ್ತಾ ಎಲ್ಲೋ ಅವಳು ಕಾಣಿಸ್ತಾನೆ ಇರಲ್ಲ ಪಾಪ. ಎಲ್ಲೋದ್ಲಿ ಅವಳು ಬೆಳಗ್ಗೆ ಹಂಗಂತ ಯೋಚನೆ ಮಾಡಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ನ ಓಪನ್ ಮಾಡಿ ಸೊಸೆ ಆದವಳು ಎಲ್ಲಿದ್ದಾಳೆ ಅಂತ ನೋಡ್ತಾಳೆ. ಚಂದ್ರಕಾಂತ ಆ ಹಿಮಾಲಯ ಪ್ರದೇಶದಲ್ಲಿ ಚಳಿಗೆ ನರಳಾಡ್ತಾ ಇರ್ತಾಳೆ. ಅನ್ಕೊಂಡಿದ್ದಷ್ಟು ಕೆಲ್ಸ ಮಾಡಿದ್ಲು, ಇವಳು ಬದ್ಲಾಗಲ್ಲ ಅನ್ಕೋತಿರುವಾಗ ಇನ್ನೊಂದ್ ಕಡೆ ಚಂದ್ರ ಭಯದಿಂದ ಚಳಿಯಲ್ಲಿ ನರ್ಲಾಡ್ತಾ ಯಾರಾದ್ರೂ ಕಾಪಾಡ್ತಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲೊಂದು ಸ್ನೋ ಬಿಯರ್ ನಡ್ಕೊಂಬರೋದನ್ನ ಅವಳು ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಸಖತ್ತಾಗಿ ಭಯ ಆಗ್ತಿತ್ತು. ಅದು ಚಂದ್ರಕಾಂತ ನೋಡಿ ಚಂದ್ರಕಾಂತ ಹತ್ರನೇ ನಡ್ಕೊಂಡ್ ಬರ್ತಿತ್ತು. ಅದನ್ನ ನೋಡಿ ಚಂದ್ರಕಾಂತ ಅಯ್ಯೋ ಅಯ್ಯೋ ಬುದ್ಧಿ ಕೆಟ್ಟೋಗಿ ನಾನು ಇಲ್ಲಿಗೆ ಬಂದಲ್ಲಪ್ಪ, ಇವಾಗ ಇಲ್ಲೇ ಸತ್ತೋಗ್ತೀನೇನೋ, ಅಯ್ಯೋ ಹಂಗಂತ ಅಳ್ತಾ ಇರ್ತಾಳೆ. ಆ ಸ್ನೋ ಬಿಯರ್ ಇವಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಇವಳು ಕಣ್ ಮುಚ್ಕೊಂಡಿರ್ತಾಳೆ. ಮೆತ್ತಿಗೆ ಕಣ್ ತೆಗೆದು ನೋಡ್ತಾಳೆ. ನೋಡಿ ಮುಂದೆ ಇರೋದು ಅವ್ರ ಅತ್ತೆ. ಅವಳನ್ನ ನೋಡಿದ ತಕ್ಷಣ ಅತ್ತೆ ನೀವಾ, ಹೆಂಗತ್ತೆ ಇಲ್ಲಿಗೆ ಬಂದ್ರಿ? ಸ್ನೋ ಬಿಯರ್ ಏನೋ ಅಂತ ಅನ್ಕೊಂಡು ತುಂಬಾ ಭಯಪಟ್ಟೆ. ನೀನ್ ಹೆಂಗ್ ಬಂದ್ಯಾ ಇಲ್ಲಿ? ಅದು ಅಲ್ದೆ ಆ ಮಗು ಕೊಟ್ಟಿರೋ ಏರೋಪ್ಲೇನ್ ಹೆಂಗೆ ಕಳ್ತನ ಮಾಡ್ದೆ? ನೀನ್ ಬದ್ಲಾಗಲ್ವೇನೆ? ನನ್ನಂಗ್ ಕ್ಷಮಿಸ್ಬಿಡಿ ಅತ್ತೆ ಹಂಗಂತೇಳಿ ಕಾಲ್ ಮೇಲೆ ಬೀಳ್ತಾಳೆ. ಸೂರ್ಯಕಾಂತಂ ಸರಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾಳೆ. ಹಂಗ್ ನಮ್ ಚಂದ್ರ ಅವಳ ಅತ್ಯಾಸೆಯಿಂದ ಹಿಮಾಲಯಗಳಲ್ಲಿ ಸಿಕ್ಕಾಕೊಳ್ಳೋ ದೊಡ್ಡ ಕೆಲ್ಸ ಮಾಡಿರ್ತಾಳೆ. ಅದಕ್ಕೆ ಅತಿಯಾಸ ಕೆಲ್ಸಕ್ ಬರೋದಿಲ್ಲ. ನೀವು ಅಷ್ಟೇ ಅತಿಯಾಸಕ್ಕೆ ಹೋಗ್ಬೇಡಿ. ನಿಮ್ಮ হত্র ইরোষ্ট্রলে সন্তোষದಿಂದ বদকি। মঙ্গা বাড়িতে বসে নিজের বন্ধু কবিতাকে ফোন করে ফোনে কথা বলছিল। হ্যালো, কি করছিস তুই? খাওয়া হয়ে গেছে? হ্যাঁ, খেয়ে নিয়েছি। এখনই আমি জোম্যাটোতে বিরিয়ানি অর্ডার করেছিলাম, আসার সাথে সাথে গরম গরম খেয়ে নিয়েছি। কি বললি? টোমাটা? টোমাটা না, জোম্যাটো ফুড ডেলিভারি অ্যাপ। আচ্ছা, বাহ, এটা তো খুব ভালো। আমি এতদিন জানতাম খিদে পেলে রান্না করতে হয়, কিন্তু জানতাম না যে অনলাইনে অর্ডার করা যায়। আরে তুই কোন যুগে বাস করছিস? আজকাল সব কাজ অনলাইনেই হয়। 10 টাকা থেকে 10 লাখ টাকার খাবার জিনিস, কাপড়, গ্রসারি সব কিছু অনলাইন অর্ডার করতে পারবি। ওরাই তোর বাড়ি এসে ডেলিভারি দিয়ে থ্যাঙ্কস বলে নমস্কার করে যায়, জানিস? মঙ্গা অবাক হয়ে শোনে। তাই নাকি? আমার তো তোর কথা বিশ্বাসই হচ্ছে না। আজকাল অনলাইনই ট্রেন্ড, তুইও এই ট্রেন্ড ফলো কর। আচ্ছা রাখ, আমার জুস খাওয়ার সময় হয়ে গেছে, অনলাইন অর্ডার করব, বাই। এই বলে ফোন রেখে দেয়। কবিতার ফোন রাখতেই সত্যি সত্যি অনলাইনে তো ভালো, আজ থেকে আমিও ট্রাই করি। এই ভেবে মঙ্গাও অনলাইনে অর্ডার করা শুরু করে। এইভাবে একদিন মঙ্গা একটা পার্সেল অর্ডার করে। ওই পার্সেল টেবিলে রেখে নিজের ঘরে চলে যায়।
ও যেতেই গঙ্গা ওই পার্সেলের কাছে এসে দেখে বলে, এটা কিসের প্যাকেট? কে নিয়ে এসেছে? মঙ্গা তো ঘরের বাইরে যায়নি, তাহলে এটা ঘরে কি করে এলো? এই চিন্তা করে প্যাকেটটা খুলে দেখে প্যাকেটে একটা শাড়ি ছিল। শাড়ি? এটা কোথা থেকে এলো? গঙ্গা এই কথা ভাবতেই মঙ্গা ওখানে এসে পৌঁছায়। শাশুড়ি মা, এই শাড়িটা আমি অনলাইনে অর্ডার করেছি। অর্ডার করেছিস? এটা তো শাড়ি, তাই না? শাশুড়ি মা, এই শাড়িটা আমি অনলাইনে কিনেছি। অনলাইন? এটা আবার কিরম দোকান বৌমা? শাশুড়ি মা, এটা কোনো দোকানের নাম না, অনলাইন শপিং এর মানে ফোনেই সব জিনিস কেনা যায়। তোর কথা শুনে সব নতুন লাগছে, আর সত্যিও লাগছে। আচ্ছা ছাড়, কোনো ব্যাপার না। এই বলে ওই শাড়ি মঙ্গাকে দিয়ে চলে যায়। একদিন গঙ্গা ঘরের ঝাড় দিতে যাচ্ছিল, ঝাড়ু খুঁজতে গিয়ে বলে, আরে, এখানে একটা ঝাঁটা ছিল, কোথায় গেল? শাশুড়ি মা, দরজার পেছনে টাঙানো আছে, দেখুন। গঙ্গা দরজার পিছনে গিয়ে ঝাঁটা দেখে। আরে আরে, এই ঝাঁটাটা একদম খারাপ হয়ে গেছে, একটা নতুন কিনতে হবে। কি হলো শাশুড়ি মা, নতুন ঝাঁটা লাগবে নাকি? আপনি অপেক্ষা করুন, আমি অনলাইনে অর্ডার করছি। এই বলে ও নিজের ফোন থেকে অর্ডার করতে থাকে। অনলাইনে তুই ঝাঁটাও কিনবি? এটা একটু কেমন লাগছে না? আপনি তো কিছুই জানেন না শাশুড়ি মা, আমি এখন ট্রেন্ড ফলো করছি। এইভাবে মঙ্গা ছোট থেকে ছোট জিনিসও অনলাইনে কিনতে থাকে। নুন, ডাল, বিস্কুট, এই সব যা পাশের মুদির দোকানে পাওয়া যায়, ছোট ছোট জিনিস এখন ও অনলাইনে অর্ডার করে দিত। এইভাবে একদিন একটা লোক হাতে একটা প্যাকেট নিয়ে আসে। ম্যাডাম, পার্সেল। পার্সেল? কিসের পার্সেল? আপনার বৌমা অনলাইনে চিপসের প্যাকেট অর্ডার করেছে। কি বললেন? পাশের দোকানে পাওয়া চিপসের প্যাকেটও অনলাইনে অর্ডার করেছে? হ্যাঁ ম্যাডাম। এই বলে ওই লোকটা চিপসের প্যাকেট দিয়ে ওখান থেকে চলে যায়। গঙ্গা ওই প্যাকেট নিয়ে মঙ্গার দিকে ছুঁড়ে দিয়ে বলে, এইসব কি হচ্ছে? এটা চিপসের প্যাকেট শাশুড়ি মা। ট্রেন্ড বলে তুই পাশের দোকানে পাওয়া জিনিসও অনলাইনে কিনবি? হ্যাঁ শাশুড়ি মা, দেখেছেন আপনি, আমাদের কষ্ট না দিয়ে আমাদের দরকারি জিনিস আমাদের বাড়ি পৌঁছে যায়। পাগলি, কেউ এইভাবে কেনে নাকি? আমি কিনছি না শাশুড়ি মা। আজ থেকে অনলাইন শপিং বন্ধ, এইসব বন্ধ কর। আমার ইচ্ছা, আমি বন্ধ করব না, আমি এইভাবেই কিনবো। কি বললি? তোর ইচ্ছে বললি? তাহলে কি করব শাশুড়ি মা, আমি এইভাবেই কিনবো, যা করার করে নিন। এইভাবে বলে চলে যায়। এতে শাশুড়ি মার খুব রাগ হয়। আমার এত বলা সত্ত্বেও শুনছিস না? না, দেখ, আজ থেকে তুই অনলাইন শপিং বন্ধ কর, নয়তো। হ্যাঁ, তাহলে? এতে শাশুড়ি মা আরো রেগে যায়। চিন্তা করে দেখ, একটা শপিং করলে 1 ইঞ্চি হাইট কমে যাবে। এই শুনে মঙ্গা হাসতে হাসতে বলে, ব্যাস 1 ইঞ্চি কম হব তো, তাতে কোনো অসুবিধা হবে না। এই বলে নিজের চিপসের প্যাকেট নিয়ে খেতে খেতে ওখান থেকে চলে যায়। শাশুড়ির কোনো কথায় পাত্তা না দিয়ে মঙ্গা আবার অনলাইন শপিং শুরু করে। গঙ্গা যেরকম বলেছিল সেরকমই অনলাইন শপিং করতে গিয়ে মঙ্গার হাইট 1 ইঞ্চি কমে যায়। আরে, শুধু 1 ইঞ্চি কম হচ্ছে, কোনো ব্যাপার না। এই চিন্তা করে ও আবার অনলাইন শপিং করে, আবারও 1 ইঞ্চি কমে যায়। শুধু 2 ইঞ্চি, এখনো আমি অনেক লম্বা আছি, কিচ্ছু হবে না। এই কথা চিন্তা করে ও আরো অনলাইন শপিং করতে থাকে। দেখতে দেখতে মঙ্গা একটা বেটে মহিলাতে পরিণত হয়। আমি আমার শাশুড়ির কথা না শুনে অনলাইনে শপিং করতেই থাকি। 6 ফিট লম্বা ছিলাম, আর এখন এত বেটে হয়ে গেলাম। শাশুড়ি মা, আমি আপনার কাছে অনুরোধ করছি, আমি জীবনে আর কোনো দিনও অনলাইন শপিং করব না। আমাকে আবার আগের মতন লম্বা করে দিন না।
মঙ্গাকে কাঁদতে দেখে গঙ্গার মনে দয়া হয়। ঠিক আছে, আজ থেকে তুই আমি যা বলবো তাই করবি। 1 সপ্তাহে আগের মতন হাইটের হয়ে যাবি। মঙ্গাও নিজের শাশুড়ির কথা মেনে নেয় আর 1 সপ্তাহের মধ্যে নিজের আগের হাইটে পৌঁছে যায়। হ্যাঁ, আমি আমার হাইট ফিরে পেয়েছি, ব্যাস আমার আর কিচ্ছু চাই না।